ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಕೋಟಿರುದ್ರ ಸಂಹಿತೆ ವಿಶ್ವೇಶ್ವರ ಜ್ಯೋತಿರ್ಲಿಂಗ ಮತ್ತು ಅದರ ಮಹಿಮೆಯ ಪ್ರಸಂಗದಲ್ಲಿ ಪಂಚಕ್ರೋಶಿಯ ಮಹತ್ವದ ಪ್ರತಿಪಾದನೆ. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿವರಿಯರೇ, ಇನ್ನು ನಾನು ಮಹಾಪಾತಕಗಳನ್ನು ನಾಶ ಮಾಡುವ ಕಾಶಿಯ ವಿಶ್ವೇಶ್ವರ ಎಂಬ ಜ್ಯೋತಿರ್ಲಿಂಗದ ಮಹಾತ್ಮ್ಯವನ್ನು ತಿಳಿಸುವೆನು, ಕೇಳಿರಿ. ಈ ಭೂತಳದಲ್ಲಿ ಕಣ್ಣಿಗೆ ಕಾಣುವ ಎಲ್ಲ ವಸ್ತುವು ಸಚ್ಚಿದಾನಂದ ಸ್ವರೂಪ, ನಿರ್ವಿಕಾರ ಮತ್ತು ಸನಾತನ ಬ್ರಹ್ಮ ಸ್ವರೂಪವಾಗಿದೆ. ತನ್ನ ಕೈವಲ್ಯ ಅಂದರೆ ಅದ್ವೈತ ಭಾವದಲ್ಲಿ ರಮಿಸುವ ಆ ಅದ್ವಿತೀಯ ಪರಮಾತ್ಮನಲ್ಲಿ ಎಂದೋ ಒಂದರಿಂದ ಎರಡಾಗುವ ಇಚ್ಛೆ ಜಾಗೃತವಾಯಿತು. ಸದ್ವಿತೀಯ ಮೈಚ್ಛತ್. ಮತ್ತೆ ಅದೇ ಪರಮಾತ್ಮನು ಸಗುಣ ರೂಪದಲ್ಲಿ ಪ್ರಕಟನಾಗಿ ಶಿವನೆಂದು ಎನಿಸಿದನು. ಆ ಶಿವನೇ ಪುರುಷ ಮತ್ತು ಸ್ತ್ರೀ ಎರಡು ರೂಪಗಳಲ್ಲಿ ಪ್ರಕಟನಾದನು. ಅದರಲ್ಲಿರುವ ಪುರುಷನ ಹೆಸರು ಶಿವನಿಂದಾಯಿತು ಮತ್ತು ಸ್ತ್ರೀಯನ್ನು ಶಕ್ತಿ ಎಂದು ಹೇಳುತ್ತಾರೆ. ಆ ಸಚ್ಚಿದಾನಂದ ಸ್ವರೂಪ ಶಿವ ಮತ್ತು ಶಕ್ತಿಯು ಸ್ವಯಂ ಅದೃಷ್ಟರಾಗಿದ್ದು ಸ್ವಭಾವದಿಂದಲೇ ಎರಡು ಚೇತನಗಳು ಅಂದರೆ ಪ್ರಕೃತಿ ಮತ್ತು ಪುರುಷ ಸೃಷ್ಟಿಯಾಯಿತು. ಮುನಿವರಿಯರೇ, ಅವರಿಬ್ಬರು ತಂದೆ ತಾಯಿಯರನ್ನು ಇದಿರ್ಗಡೆ ಕಂಡು ಬಾರದಿದ್ದಾಗ ಆ ಪ್ರಕೃತಿ ಮತ್ತು ಪುರುಷರು ಬಹಳ ಸಂಶಯಕ್ಕೊಳಗಾದರು. ಆಗ ನಿರ್ಗುಣ ಪರಮಾತ್ಮನಿಂದ ಆಕಾಶವಾಣಿಯು ಪ್ರಕಟವಾಯಿತು. ನೀವಿಬ್ಬರೂ ತಪಸ್ಸು ಮಾಡಬೇಕು, ಮತ್ತೆ ನಿಮ್ಮಿಂದ ಪರಮೋತ್ತಮ ಸೃಷ್ಟಿಯ ವಿಸ್ತಾರವಾಗುವುದು. ಆ ಪ್ರಕೃತಿ ಮತ್ತು ಪುರುಷರು ಕೇಳಿದರು, ಪ್ರಭೋ ಶಿವನೇ, ತಪಸ್ಸಿಗಾದರೂ ಯಾವ ಸ್ಥಳವೂ ಇಲ್ಲವಲ್ಲ. ಹಾಗಿರುವಾಗ ನಾವಿಬ್ಬರು ಈಗ ಎಲ್ಲಿ ಸ್ಥಿತರಾಗಿ ನಿನ್ನ ಆಜ್ಞೆಯಂತೆ ತಪಸ್ಸು ಮಾಡುವುದು? ಆಗ ನಿರ್ಗುಣ ಶಿವನು ತೇಜದ ಸಾರಭೂತ 5 ಗಾವುದ ಉದ್ದ, ಅಗಲ, ಶುಭ ಹಾಗೂ ಸುಂದರ ನಗರವನ್ನು ನಿರ್ಮಿಸಿದನು. ಅದು ಅವನ ಸ್ವರೂಪವೇ ಆಗಿತ್ತು. ಅದು ಎಲ್ಲ ಅವಶ್ಯಕ ಉಪಕರಣಗಳಿಂದ ಕೂಡಿತ್ತು. ಆ ನಗರವನ್ನು ನಿರ್ಮಿಸಿ ಅವರಿಬ್ಬರನ್ನು ಅಲ್ಲಿಗೆ ಕಳಿಸಿದನು. ಆ ನಗರವು ಆಕಾಶದಲ್ಲಿ ಪುರುಷನ ಬಳಿಗೆ ಬಂದು ಸ್ಥಿತವಾಯಿತು. ಆಗ ಪುರುಷ ಶ್ರೀಹರಿಯು ಆ ನಗರದಲ್ಲಿ ಸ್ಥಿತನಾಗಿ ಸೃಷ್ಟಿಯ ಕಾಮನೆಯಿಂದ ಶಿವನನ್ನು ಧ್ಯಾನಿಸುತ್ತಾ ಅನೇಕ ವರ್ಷಗಳ ತನಕ ತಪಸ್ಸು ಮಾಡಿದನು. ಆಗ ಪರಿಶ್ರಮದ ಕಾರಣದಿಂದ ಅವನ ಶರೀರದಿಂದ ಅನೇಕ ಶ್ವೇತಧಾರೆಗಳು ಪ್ರಕಟವಾದವು. ಅದರಿಂದ ಇಡೀ ಶೂನ್ಯ ಆಕಾಶವು ವ್ಯಾಪ್ತವಾಯಿತು. ಅಲ್ಲಿ ಬೇರೆ ಏನೂ ಕಾಣುತ್ತಿರಲಿಲ್ಲ. ಅದನ್ನು ನೋಡಿ ಭಗವಾನ್ ವಿಷ್ಣುವು ಮನಸ್ಸಿನಲ್ಲಿ ಅಂದುಕೊಂಡನು, ಇದೆಂಥ ಅದ್ಭುತ ವಸ್ತುವು ಕಂಡುಬರುತ್ತದೆ. ಆಗ ಈ ಆಶ್ಚರ್ಯವನ್ನು ನೋಡಿ ಅವನು ತನ್ನ ತಲೆಯನ್ನು ಅಲುಗಾಡಿಸಿದನು. ಅದರಿಂದ ಆ ಪ್ರಭುವಿನ ಎದುರಿಗೆ ಅವನ ಕಿವಿಯಿಂದ ಒಂದು ಮಣಿಯು ಕೆಳಗೆ ಬಿತ್ತು. ಆ ಮಣಿಯು ಬಿದ್ದ ಸ್ಥಾನವು ಮಣಿಕರ್ಣಿಕಾ ಎಂಬ ಮಹಾತೀರ್ಥವು ಉಂಟಾಯಿತು. ಹಿಂದಿನ ಜಲರಾಶಿಯಿಂದ ಆ ಪಂಚಕ್ರೋಶಿಯು ಮುಳುಗಿ ಹರಿದುಕೊಂಡು ಹೋಗಲು ತೊಡಗಿದಾಗ ನಿರ್ಗುಣ ಶಿವನು ಶೀಘ್ರವಾಗಿ ಅದನ್ನು ತನ್ನ ತ್ರಿಶೂಲದಿಂದ ಧರಿಸಿಬಿಟ್ಟನು. ಮತ್ತೆ ವಿಷ್ಣು ತನ್ನ ಪತ್ನಿ ಪ್ರಕೃತಿಯೊಂದಿಗೆ ಅಲ್ಲೇ ಮಲಗಿದನು. ಆಗ ಅವನ ನಾಭಿಯಿಂದ ಒಂದು ಕಮಲವು ಪ್ರಕಟವಾಯಿತು ಮತ್ತು ಆ ಕಮಲದಿಂದ ಬ್ರಹ್ಮನ ಉತ್ಪತ್ತಿಯಾಯಿತು. ಅವನ ಉತ್ಪತ್ತಿಯಲ್ಲಿಯೂ ಶಂಕರನ ಆದೇಶವೇ ಕಾರಣವಾಗಿತ್ತು. ಅನಂತರ ಅವನು ಶಿವನ ಅಪ್ಪಣೆಯನ್ನು ಪಡೆದು ಅದ್ಭುತ ಸೃಷ್ಟಿಯನ್ನು ಪ್ರಾರಂಭಿಸಿದನು. ಬ್ರಹ್ಮನು ಬ್ರಹ್ಮಾಂಡದಲ್ಲಿ 14 ಭುವನಗಳನ್ನು ನಿರ್ಮಿಸಿದನು. ಆ ಬ್ರಹ್ಮಾಂಡವನ್ನು ಮಹರ್ಷಿಗಳು 50 ಕೋಟಿ ಯೋಜನ ವಿಸ್ತರಿಸಿದರು. ಈ ಬ್ರಹ್ಮಾಂಡದ ಒಳಗೆ ಕರ್ಮಪಾಶದಿಂದ ಬಂಧಿತರಾದ ಪ್ರಾಣಿಗಳು ನನ್ನನ್ನು ಹೇಗೆ ಪಡೆದುಕೊಳ್ಳಬಲ್ಲರು ಎಂದು ಭಗವಾನ್ ಶಿವನು ಯೋಚಿಸಿ ಮುಕ್ತಿದಾಯಿನಿ ಪಂಚಕ್ರೋಶಿಯನ್ನು ಈ ಜಗತ್ತಿನಲ್ಲಿ ಬಿಟ್ಟುಬಿಟ್ಟನು. ಈ ಪಂಚಕ್ರೋಶಿ ಕಾಶಿಯು ಲೋಕದಲ್ಲಿ ಕಲ್ಯಾಣದಾಯಿನಿ, ಕರ್ಮಬಂಧನ ನಾಶ ಮಾಡುವಂಥ ಜ್ಞಾನದಾತ್ರಿ ಹಾಗೂ ಮೋಕ್ಷವನ್ನು ಪ್ರಕಾಶಿತಗೊಳಿಸುವುದೆಂದು ತಿಳಿಯಲಾಗಿದೆ. ಆದ್ದರಿಂದ ನನಗೆ ಪರಮಪ್ರಿಯವಾಗಿದೆ. ಇಲ್ಲಿ ಸಾಕ್ಷಾತ್ ಪರಮಾತ್ಮನು ಅವಿಮುಕ್ತ ಲಿಂಗವನ್ನು ಸ್ಥಾಪಿಸಿರುವನು. ಆದ್ದರಿಂದ ನನ್ನ ಅಂಶಭೂತ ಹರಿಯೇ, ನೀನು ಎಂದೂ ಈ ಕ್ಷೇತ್ರವನ್ನು ತ್ಯಜಿಸಬಾರದು. ಹೀಗೆ ಹೇಳಿ ಭಗವಾನ್ ಹರನು ಕಾಶಿಪುರಿಯನ್ನು ಸ್ವತಃ ತನ್ನ ತ್ರಿಶೂಲದಿಂದ ಇಳಿಸಿ ಮರ್ತ್ಯಲೋಕದ ಜಗತ್ತಿನಲ್ಲಿ ಇರಿಸಿದನು. ಬ್ರಹ್ಮದೇವರ ಒಂದು ದಿನ ಪೂರ್ಣವಾಗುತ್ತಲೇ ಇಡೀ ಜಗತ್ತು ಪ್ರಳಯವಾದಾಗಲೂ ನಿಶ್ಚಯವಾಗಿ ಈ ಕಾಶಿಪುರಿಯು ನಾಶವಾಗುವುದಿಲ್ಲ. ಆಗ ಭಗವಾನ್ ಶಿವನು ಇದನ್ನು ತ್ರಿಶೂಲದ ಮೇಲೆ ಧರಿಸಿಕೊಳ್ಳುವನು. ಮತ್ತೆ ಬ್ರಹ್ಮನು ಪುನಃ ಸೃಷ್ಟಿಯು ಮಾಡಿದಾಗ ಇದನ್ನು ಪುನಃ ಅವನು ಭೂತಳದಲ್ಲಿ ಸ್ಥಾಪಿಸುವನು. ಕರ್ಮಗಳನ್ನು ಕರ್ಷಣ ಮಾಡುವುದರಿಂದಲೇ ಈ ಪುರಿಯನ್ನು ಕಾಶಿ ಎಂದು ಹೇಳುತ್ತಾರೆ. ಕಾಶಿಯಲ್ಲಿ ಅವಿಮುಕ್ತೇಶ್ವರ ಲಿಂಗವು ಸದಾ ವಿರಾಜಿಸುತ್ತಿರುವುದು. ಅದು ಮಹಾಪಾತಕಿಗಳನ್ನೂ ಕೂಡ ಮೋಕ್ಷವನ್ನು ಕೊಡುವುದಾಗಿದೆ. ಮುನೀಶ್ವರರೇ, ಇತರ ಮೋಕ್ಷದಾಯಕ ಧಾಮಗಳಲ್ಲಿ ಸಾರೂಪ್ಯಾದಿ ಮುಕ್ತಿಯು ಪ್ರಾಪ್ತವಾಗುತ್ತದೆ.
ಕೇವಲ ಈ ಕಾಶಿಯಲ್ಲೇ ಜೀವಿಗಳಿಗೆ ಸಾಯುಜ್ಯವೆಂಬ ಸರ್ವೋತ್ತಮ ಮುಕ್ತಿಯು ಸುಲಭವಾಗುತ್ತದೆ. ಎಲ್ಲಿಯೂ ಗತಿಯಿಲ್ಲದವರಿಗೆ ವಾರಣಾಸಿ ಪುರಿಯೇ ಗತಿಯಾಗಿದೆ. ಮಹಾಪುಣ್ಯಮಯಿ ಪಂಚಕ್ರೋಶಿಯು ಕೋಟಿ ಹತ್ಯೆಗಳನ್ನು ವಿನಾಶ ಮಾಡುವುದಾಗಿದೆ. ಇಲ್ಲಿ ಸಮಸ್ತ ಅಮರರೂ ಕೂಡ ಮರಣವನ್ನು ಇಚ್ಛಿಸುತ್ತಾರೆ. ಹಾಗಿರುವಾಗ ಇತರರ ಮಾತಾದರೂ ಏನು? ಶಂಕರನ ಪ್ರಿಯ ಈ ನಗರಿ ಕಾಶಿಯು ಸದಾ ಭೋಗ ಮತ್ತು ಮೋಕ್ಷವನ್ನು ಕರುಣಿಸುವಂತಹುದಾಗಿದೆ. ಕೈಲಾಸಪತಿಯು ಒಳಗಿನಿಂದ ಸತ್ವಗುಣಿ ಮತ್ತು ಹೊರಗಿನಿಂದ ತಮೋಗುಣಿ ಎಂದು ಹೇಳಲಾಗಿದೆ. ಕಾಲಾಗ್ನಿ ರುದ್ರನ ಹೆಸರಿನಿಂದ ವಿಖ್ಯಾತನಾಗಿರುವನು. ಅವನು ನಿರ್ಗುಣನಾಗಿದ್ದರೂ ಸಗುಣ ರೂಪದಿಂದ ಪ್ರಕಟನಾದ ಶಿವನಾಗಿರುವನು. ಅವನು ಪದೇ ಪದೇ ನಮಸ್ಕರಿಸಿ ನಿರ್ಗುಣ ಶಿವನಲ್ಲಿ ಇಂತೆಂದನು. ರುದ್ರನು ಹೇಳಿದನು, ವಿಶ್ವನಾಥನೇ, ಮಹೇಶ್ವರನೇ, ನಾನು ನಿನ್ನವನೇ ಆಗಿರುವೆನು, ಇದರಲ್ಲಿ ಸಂಶಯವೇ ಇಲ್ಲ. ಸಾಂಬ ಮಹಾದೇವನೇ, ಆತ್ಮಜನಾದ ನನ್ನ ಮೇಲೆ ಕೃಪೆ ಮಾಡು. ಜಗತ್ಪತಿಯೇ, ಲೋಕಹಿತದ ಕಾಮನೆಯಿಂದ ನೀನು ಸದಾ ಇಲ್ಲಿ ನೆಲೆಸಬೇಕು. ಜಗನ್ನಾಥನೇ, ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವೆನು. ನೀನು ಇಲ್ಲಿ ಇದ್ದುಕೊಂಡು ಜೀವರನ್ನು ಉದ್ಧರಿಸಬೇಕು. ಸೂತ ಪುರಾಣಿಕರು ಹೇಳುತ್ತಾರೆ, ಅನಂತರ ಮನ ಮತ್ತು ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡ ಅವಿಮುಕ್ತನು ಶಂಕರನಲ್ಲಿ ಪದೇ ಪದೇ ಪ್ರಾರ್ಥಿಸಿ ಕಣ್ಣುಗಳಿಂದ ನೀರನ್ನು ಹರಿಸುತ್ತಾ ಪ್ರಸನ್ನತೆಯಿಂದ ಇಂತೆಂದನು. ಅವಿಮುಕ್ತನು ಹೇಳಿದನು, ಕಾಲರೂಪಿ ರೋಗದ ಸುಂದರ ಔಷಧನಾಗಿರುವ ದೇವಾಧಿದೇವ ಮಹಾದೇವನೇ, ನೀನು ವಾಸ್ತವವಾಗಿ 3 ಲೋಕಗಳ ಸ್ವಾಮಿಯಾಗಿರುವೆ. ಬ್ರಹ್ಮ ವಿಷ್ಣು ಮೊದಲಾದವರಿಂದ ಸೇವನೀಯನೂ ಆಗಿರುವೆ. ದೇವ, ಕಾಶಿಪುರಿಯನ್ನು ನಿನ್ನ ರಾಜಧಾನಿಯನ್ನಾಗಿ ಸ್ವೀಕರಿಸು. ಅಚಿಂತ್ಯ ಸುಖದ ಪ್ರಾಪ್ತಿಗಾಗಿ ನಾನು ಇಲ್ಲಿ ಸದಾ ನಿನ್ನ ಧ್ಯಾನವನ್ನು ಮಾಡುತ್ತಾ ಸ್ಥಿರಭಾವದಿಂದ ಕುಳಿತಿರುವೆನು. ನೀನೇ ಮುಕ್ತಿಯನ್ನು ಕೊಡುವವನು ಹಾಗೂ ಸಂಪೂರ್ಣ ಕಾಮನೆಗಳ ಪೂರಕನಾಗಿರುವೆ. ಬೇರೆ ಯಾರೂ ಇಲ್ಲ. ಆದ್ದರಿಂದ ನೀನು ಪರೋಪಕಾರಕ್ಕಾಗಿ ಉಮೆಯ ಸಹಿತ ಸದಾ ಇಲ್ಲಿ ವಿರಾಜಿಸುತ್ತಾ ಇರು. ಸದಾಶಿವನೇ, ನೀನು ಸಮಸ್ತ ಜೀವಿಗಳನ್ನು ಸಂಸಾರದಿಂದ ದಾಟಿಸಿಬಿಡು. ಹರನೇ, ನೀನು ನಿನ್ನ ಭಕ್ತರ ಕಾರ್ಯವನ್ನು ಸಿದ್ಧಗೊಳಿಸು ಎಂದು ನಾನು ಪದೇ ಪದೇ ಪ್ರಾರ್ಥಿಸುವೆನು. ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಾಹ್ಮಣರೇ, ವಿಶ್ವನಾಥನು ಭಗವಾನ್ ಶಂಕರನಲ್ಲಿ ಹೀಗೆ ಪ್ರಾರ್ಥಿಸಿದಾಗ ಸರ್ವೇಶ್ವರ ಶಿವನು ಸಮಸ್ತ ಲೋಕಗಳ ಉಪಕಾರ ಮಾಡಲಿಕ್ಕಾಗಿ ಅಲ್ಲಿ ವಿರಾಜಮಾನನಾದನು. ಭಗವಾನ್ ಶಿವನು ಕಾಶಿಗೆ ಬಂದಂದಿನಿಂದ ಅದು ಸರ್ವಶ್ರೇಷ್ಠ ಪುರಿಯಾಯಿತು. ವಾರಣಾಸಿ ಹಾಗೂ ವಿಶ್ವೇಶ್ವರನ ಮಹಾತ್ಮ್ಯ. ಸೂತ ಪುರಾಣಿಕರು ಹೇಳುತ್ತಾರೆ, ಮುನೀಶ್ವರರೇ, ನಾನು ಸಂಕ್ಷೇಪವಾಗಿ ವಾರಣಾಸಿ ಮತ್ತು ವಿಶ್ವೇಶ್ವರನ ಪರಮಸುಂದರ ಮಹಾತ್ಮ್ಯವನ್ನು ವರ್ಣಿಸುವೆನು. ಮನಸ್ಸಿಟ್ಟು ಕೇಳಿರಿ. ಒಮ್ಮೆ ಪಾರ್ವತೀ ದೇವಿಯು ಲೋಕಹಿತದ ಕಾಮನೆಯಿಂದ ಬಹಳ ಪ್ರಸನ್ನತೆಯಿಂದ ಭಗವಾನ್ ಶಿವನಲ್ಲಿ ಅವಿಮುಕ್ತ ಕ್ಷೇತ್ರ ಹಾಗೂ ಅವಿಮುಕ್ತ ಲಿಂಗದ ಮಹಾತ್ಮ್ಯವನ್ನು ಕೇಳಿದಳು. ಆಗ ಪರಮೇಶ್ವರ ಶಿವನು ಹೇಳಿದನು, ದೇವಿ, ಈ ವಾರಣಾಸಿ ಪುರಿಯು ಎಂದೆಂದಿಗೂ ನನ್ನ ಗುಹ್ಯತಮ ಕ್ಷೇತ್ರವಾಗಿದೆ ಮತ್ತು ಎಲ್ಲ ಜೀವಿಗಳ ಮುಕ್ತಿಯ ಸರ್ವಥಾ ಕಾರಣವಾಗಿದೆ. ಈ ಕ್ಷೇತ್ರದಲ್ಲಿ ಸಿದ್ಧಗಣರು ಸದಾ ನನ್ನ ವ್ರತವನ್ನು ಆಶ್ರಯಿಸಿ ನಾನಾ ವೇಷಗಳನ್ನು ಧರಿಸಿ ನನ್ನ ಲೋಕವನ್ನು ಪಡೆಯುವ ಇಚ್ಛೆಯಿಂದ ಜಿತಾತ್ಮ ಜಿತೇಂದ್ರಿಯರಾಗಿ ನಿತ್ಯವೂ ಮಹಾಯೋಗವನ್ನು ಅಭ್ಯಾಸ ಮಾಡುತ್ತಿರುವರು. ಆ ಉತ್ತಮ ಮಹಾಯೋಗದ ಹೆಸರು ಪಾಶುಪತ ಯೋಗವಾಗಿದೆ. ಶ್ರುತಿಗಳು ಅದನ್ನು ಪ್ರತಿಪಾದಿಸಿವೆ. ಅದು ಭೋಗ ಮತ್ತು ಮೋಕ್ಷರೂಪಿ ಫಲವನ್ನು ಕರುಣಿಸುವುದಾಗಿದೆ. ಮಹೇಶ್ವರಿ, ವಾರಣಾಸಿ ಪುರಿಯಲ್ಲಿ ವಾಸಿಸಲು ನನಗೆ ಸದಾ ಒಳ್ಳೆಯದೆನಿಸುತ್ತದೆ. ಈ ಕಾರಣದಿಂದ ನಾನು ಎಲ್ಲವನ್ನೂ ಬಿಟ್ಟು ಕಾಶಿಯಲ್ಲಿ ಇರುತ್ತೇನೆ. ಅದನ್ನು ತಿಳಿಸುತ್ತೇನೆ, ಕೇಳು. ನನ್ನ ಭಕ್ತ ಹಾಗೂ ನನ್ನ ತತ್ವದ ಜ್ಞಾನಿ ಇವರಿಬ್ಬರೂ ಅವಶ್ಯವಾಗಿ ಮೋಕ್ಷಕ್ಕೆ ಭಾಗಿಯಾಗುತ್ತಾರೆ. ಅವರಿಗೆ ತೀರ್ಥದ ಅವಶ್ಯಕತೆ ಇಲ್ಲ. ವಿಹಿತ ಮತ್ತು ಅವಿಹಿತ ಇವೆರಡೂ ರೀತಿಯ ಕರ್ಮಗಳು ಅವರಿಗೆ ಸಮಾನವಾಗಿದೆ. ಅವರನ್ನು ಜೀವನ್ಮುಕ್ತರೆಂದೇ ತಿಳಿಯಬೇಕು. ಇವರಿಬ್ಬರು ಎಲ್ಲೇ ಸತ್ತರೂ ಕೂಡಲೇ ಮೋಕ್ಷವನ್ನು ಪಡೆದುಕೊಳ್ಳುವರು. ಇದನ್ನು ನಾನು ನಿಶ್ಚಿತವಾದ ಮಾತನ್ನು ಹೇಳುತ್ತಿರುವೆನು. ಸರ್ವೋತ್ತಮ ಶಕ್ತಿ ಉಮಾದೇವಿಯೇ, ಈ ಪರಮೋತ್ತಮ ಅವಿಮುಕ್ತ ತೀರ್ಥದಲ್ಲಿರುವ ವಿಶೇಷ ಮಾತನ್ನು ನೀನು ಮನಸ್ಸಿಟ್ಟು ಕೇಳು. ಎಲ್ಲ ವರ್ಣ ಮತ್ತು ಸಮಗ್ರ ಆಶ್ರಮದ ಜನರು ಬೇಕಾದರೆ ಬಾಲಕನಾಗಿರಲಿ, ಯುವಕ, ವೃದ್ಧನಾಗಿರಲಿ, ಯಾರೇ ಆಗಿರಲಿ ಈ ಪುರಿಯಲ್ಲಿ ಸತ್ತು ಹೋದರೆ ಮುಕ್ತರೇ ಆಗುವರು. ಇದರಲ್ಲಿ ಸಂಶಯವಿಲ್ಲ. ಸ್ತ್ರೀಯು ಪವಿತ್ರವಾಗಿರಲಿ, ಅಪವಿತ್ರವಾಗಿರಲಿ, ಕುಮಾರಿಯಾಗಿರಲಿ, ವಿವಾಹಿತೆಯಾಗಿರಲಿ, ವಿಧವೆಯಾಗಿರಲಿ, ವಂಧ್ಯೆಯಾಗಿರಲಿ, ರಜಸ್ವಲಿಯಾಗಿರಲಿ, ಪ್ರಸೂತಿ ಇರಲಿ, ಸಂಸ್ಕಾರಹೀನೆಯಾಗಿರಲಿ ಅಥವಾ ಹೇಗೆ ಬೇಕಾದರೂ ಇರಲಿ, ಈ ಕ್ಷೇತ್ರದಲ್ಲಿ ಮರಣ ಹೊಂದಿದರೆ ಅವಶ್ಯವಾಗಿ ಮೋಕ್ಷಕ್ಕೆ ಭಾಗಿಯಾಗುವಳು. ಇದರಲ್ಲಿ ಸಂಶಯವೇ ಇಲ್ಲ.
ಸ್ವೇದಜ, ಅಂಡಜ, ಉದ್ಭಿಜ ಅಥವಾ ಜರಾಯುಜ ಪ್ರಾಣಿಗಳು ಇಲ್ಲಿ ಸತ್ತಾಗ ಮೋಕ್ಷ ಪಡೆಯುವಂತೆ ಬೇರೆ ಎಲ್ಲಿಯೂ ಮೋಕ್ಷ ಪಡೆಯುವುದಿಲ್ಲ. ದೇವಿ, ಇಲ್ಲಿ ಸಾಯುವವರಿಗೆ ಜ್ಞಾನದಾಗಲಿ ಭಕ್ತಿಯದ್ದಾಗಲಿ ಕರ್ಮದ, ಜ್ಞಾನದ, ಸಂಸ್ಕೃತಿಯ, ಧರ್ಮದ ಅಪೇಕ್ಷೆಯೂ ಇರುವುದಿಲ್ಲ. ಎಲ್ಲಿಯವರೆಗೆಂದರೆ ನಾಮಕೀರ್ತನ, ಪೂಜನ, ಉತ್ತಮ ಜಾತಿಯ ಅಪೇಕ್ಷೆಯೂ ಇಲ್ಲ. ನನ್ನ ಈ ಮೋಕ್ಷದಾಯಕ ಕ್ಷೇತ್ರದಲ್ಲಿ ವಾಸಿಸುವವನು ಹೇಗೆ ಬೇಕಾದರೂ ಸಾಯಲಿ, ಅವನಿಗಾಗಿ ಮೋಕ್ಷದ ಪ್ರಾಪ್ತಿಯು ಸುನಿಶ್ಚಿತವಾಗಿದೆ. ಪ್ರಿಯೇ, ನನ್ನ ಈ ದಿವ್ಯಪುರವು ಗುಹ್ಯಾತೀತ ಗುಹ್ಯವಾಗಿದೆ. ಬ್ರಹ್ಮಾದಿ ದೇವತೆಗಳು ಇದರ ಮಹಾತ್ಮ್ಯವನ್ನು ಅರಿಯಲಾರರು. ಅದಕ್ಕಾಗಿ ಈ ಮಹಾಕ್ಷೇತ್ರವು ಅವಿಮುಕ್ತ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಏಕೆಂದರೆ ನೈಮಿಷಾದಿ ಎಲ್ಲ ತೀರ್ಥಗಳಿಂದ ಇದು ಶ್ರೇಷ್ಠವಾಗಿದೆ. ಇದು ಸತ್ತ ಮೇಲೆ ಮೋಕ್ಷವನ್ನು ಕೊಡುವುದಾಗಿದೆ. ಧರ್ಮದ ಸಾರ ಸತ್ಯವಾಗಿದೆ. ಮೋಕ್ಷದ ಸಾರ ಸಮತೆಯಾಗಿದೆ. ಸಮಸ್ತ ಕ್ಷೇತ್ರಗಳ ಮತ್ತು ತೀರ್ಥಗಳ ಸಾರ ಈ ಅವಿಮುಕ್ತ ತೀರ್ಥ ಅಂದರೆ ಕಾಶಿಯಾಗಿದೆ. ಹೀಗೆ ವಿದ್ವಾಂಸರ ಮಾನ್ಯತೆಯಾಗಿದೆ. ಇಚ್ಛಾನುಸಾರ ಭೋಜನ, ಶಯನ, ಕ್ರೀಡೆ ಹಾಗೂ ವಿವಿಧ ಕರ್ಮಗಳ ಅನುಷ್ಠಾನ ಮಾಡುತ್ತಾ ಇದ್ದರೂ ಈ ಅವಿಮುಕ್ತ ತೀರ್ಥದಲ್ಲಿ ಪ್ರಾಣತ್ಯಾಗ ಮಾಡಿದ ಮನುಷ್ಯನಿಗೆ ಮೋಕ್ಷವು ದೊರೆಯುವುದು. ಇವುಗಳಲ್ಲಿ ಆಸಕ್ತ ಚಿತ್ತವುಳ್ಳವನು, ಧರ್ಮದ ರುಚಿಯನ್ನು ತ್ಯಜಿಸಿದವನು ಕೂಡ ಈ ಕ್ಷೇತ್ರದಲ್ಲಿ ಮರಣ ಹೊಂದಿದರೆ ಪುನಃ ಸಂಸಾರದ ಬಂಧನದಲ್ಲಿ ಬೀಳುವುದಿಲ್ಲ. ಹಾಗಿರುವಾಗ ಮಮತಾರಹಿತ, ಧೀರ, ಸತ್ವಗುಣಿ, ದಂಭಹೀನ, ಕರ್ಮಕುಶಲ, ಕರ್ತೃತ್ವದ ಅಭಿಮಾನದಿಂದ ರಹಿತನಾದ ಕಾರಣ ಯಾವುದೇ ಕರ್ಮವನ್ನು ಮಾಡದಿರುವವರ ಮಾತಾದರೂ ಏನಿದೆ? ಅವರೆಲ್ಲರೂ ನನ್ನಲ್ಲೇ ಸ್ಥಿತರಾಗಿರುವರು. ಈ ಕಾಶಿಪುರಿಯಲ್ಲಿ ಶಿವಭಕ್ತರ ಮೂಲಕ ಅನೇಕ ಶಿವಲಿಂಗಗಳು ಸ್ಥಾಪಿತವಾಗಿದೆ. ಪಾರ್ವತಿ, ಅವೆಲ್ಲವೂ ಸಂಪೂರ್ಣ ಅಭೀಷ್ಟವನ್ನು ಕೊಡುವ ಮತ್ತು ಮೋಕ್ಷದಾಯಕವಾಗಿದೆ. 4 ದಿಕ್ಕುಗಳಲ್ಲಿ 5 ಗಾವುದ ಹರಡಿಕೊಂಡಿರುವ ಈ ಕ್ಷೇತ್ರವು ಅವಿಮುಕ್ತ ಎಂದು ಹೇಳಲಾಗಿದೆ. ಅದು ಎಲ್ಲೆಡೆ ಮೋಕ್ಷದಾಯಕವಾಗಿದೆ. ಜೀವಿಗೆ ಮರಣಕಾಲದಲ್ಲಿ ಈ ಕ್ಷೇತ್ರವು ದೊರಕಿಸಿದರೆ ಅವನಿಗೆ ಅವಶ್ಯವಾಗಿ ಮೋಕ್ಷದ ಪ್ರಾಪ್ತಿಯಾಗುತ್ತದೆ. ನಿಷ್ಪಾಪ ಮನುಷ್ಯನು ಕಾಶಿಯಲ್ಲಿ ಸತ್ತರೆ ತತ್ಕಾಲದಲ್ಲಿ ಮೋಕ್ಷಕ್ಕೆ ಹೋಗುವನು ಮತ್ತು ಪಾಪಿ ಮನುಷ್ಯನು ಸತ್ತರೆ ಕಾಯವ್ಯೂಹಗಳನ್ನು ಪಡೆಯುತ್ತಾನೆ. ಅವನು ಮೊದಲಿಗೆ ಯಾತನೆಯನ್ನು ಅನುಭವಿಸಿ ಕೊನೆಗೆ ಮೋಕ್ಷವನ್ನು ಪಡೆದುಕೊಳ್ಳುವನು. ಸುಂದರಿ, ಈ ಅವಿಮುಕ್ತ ಕ್ಷೇತ್ರಗಳಲ್ಲಿ ಪಾಪವನ್ನು ಮಾಡುವವನು ಸಾವಿರಾರು ವರ್ಷಗಳವರೆಗೆ ಭೈರವಿ ಯಾತನೆಯನ್ನು ಪಡೆದು ಪಾಪದ ಫಲವನ್ನು ಭೋಗಿಸಿದ ಬಳಿಕವೇ ಮೋಕ್ಷವನ್ನು ಪಡೆಯುವನು. ಶತಕೋಟಿ ಕಲ್ಪಗಳಲ್ಲಿಯೂ ತಾನು ಮಾಡಿದ ಕರ್ಮಗಳ ಕ್ಷಯವಾಗುವುದಿಲ್ಲ. ಜೀವನಿಗೆ ತಾನು ಮಾಡಿದ ಶುಭಾಶುಭ ಕರ್ಮಗಳ ಫಲವನ್ನು ಅವಶ್ಯವಾಗಿ ಭೋಗಿಸಬೇಕಾಗುತ್ತದೆ. ಕೇವಲ ಅಶುಭ ಕರ್ಮವು ನರಕವನ್ನು ಕೊಡುವುದು. ಕೇವಲ ಶುಭ ಕರ್ಮವು ಸ್ವರ್ಗವನ್ನು ದೊರಕಿಸಿಕೊಡುವುದು. ಶುಭ ಮತ್ತು ಅಶುಭ ಎರಡೂ ಕರ್ಮಗಳಿಂದ ಮನುಷ್ಯ ಯೋನಿಯ ಪ್ರಾಪ್ತಿ ಎಂದು ಹೇಳಲಾಗಿದೆ. ಅಶುಭ ಕರ್ಮವು ಕಡಿಮೆ ಮತ್ತು ಶುಭ ಕರ್ಮವು ಹೆಚ್ಚು ಇದ್ದಾಗ ಉತ್ತಮ ಜನ್ಮವು ಪ್ರಾಪ್ತವಾಗುತ್ತದೆ. ಶುಭ ಕರ್ಮವು ಕಮ್ಮಿ ಹಾಗೂ ಅಶುಭ ಕರ್ಮವು ಹೆಚ್ಚಾದಾಗ ಅಧಮ ಜನ್ಮದ ಪ್ರಾಪ್ತಿಯಾಗುತ್ತದೆ. ಪಾರ್ವತಿಯೇ, ಶುಭ ಮತ್ತು ಅಶುಭ ಎರಡೂ ಕರ್ಮಗಳ ಕ್ಷಯವಾದಾಗ ಜೀವಿಗೆ ನಿಜವಾದ ಮೋಕ್ಷ ಪ್ರಾಪ್ತವಾಗುತ್ತದೆ. ಯಾರಾದರೂ ಹಿಂದಿನ ಜನ್ಮದಲ್ಲಿ ಆದರದಿಂದ ಕಾಶಿಯನ್ನು ದರ್ಶಿಸಿದ್ದರೆ ಅವನಿಗೆ ಕಾಶಿಗೆ ತಲುಪಿ ಮೃತ್ಯುವಿನ ಪ್ರಾಪ್ತಿಯಾಗುತ್ತದೆ. ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡುವವನ ಕ್ರಿಯಮಾಣ ಮತ್ತು ಸಂಚಿತ ಕರ್ಮಗಳು ನಾಶವಾಗಿ ಹೋಗುತ್ತದೆ. ಆದರೆ ಪ್ರಾರಬ್ಧ ಕರ್ಮವು ಭೋಗಿಸದೆ ನಾಶವಾಗುವುದಿಲ್ಲ. ಇದು ನಿಶ್ಚಯವಾದುದು. ಕಾಶಿಯಲ್ಲಿ ಮುಕ್ತಿಯಾದವನ ಪ್ರಾರಬ್ಧ ಕರ್ಮವು ಕ್ಷಯವಾಗಿ ಹೋಗುತ್ತದೆ. ಪ್ರಿಯೇ, ಒಬ್ಬ ಬ್ರಾಹ್ಮಣನಿಗಾದರೂ ಕಾಶಿವಾಸವನ್ನು ಏರ್ಪಡಿಸಿದವನಿಗೆ ಸ್ವಯಂ ಕಾಶಿವಾಸದ ಅವಕಾಶ ದೊರೆತು ಮೋಕ್ಷ ಲಾಭವು ದೊರೆಯುವುದು. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿವರಿಯರೇ, ಹೀಗೆ ಕಾಶಿಯ ಹಾಗೂ ವಿಶ್ವೇಶ್ವರಲಿಂಗದ ಪ್ರಸಿದ್ಧ ಮಹಾತ್ಮ್ಯವನ್ನು ಹೇಳಲಾಯಿತು. ಇದು ಸತ್ಪುರುಷರಿಗೆ ಭೋಗ ಮತ್ತು ಮೋಕ್ಷವನ್ನು ಕರುಣಿಸುವಂತಹುದು. ಇನ್ನು ಮುಂದೆ ನಾನು ತ್ರ್ಯಂಬಕವೆಂಬ ಜ್ಯೋತಿರ್ಲಿಂಗದ ಮಹಾತ್ಮ್ಯವನ್ನು ಹೇಳುವೆನು. ಅದನ್ನು ಕೇಳಿ ಮನುಷ್ಯನು ತತ್ಕ್ಷಣ ಸಮಸ್ತ ಪಾಪಗಳಿಂದ ಮುಕ್ತನಾಗುವನು.